ಇವತ್ತು ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ನ ಯುಗಾದಿ ಉತ್ಸವ. ಆರ್ಎಸ್ಎಸ್ನ ಪ್ರಮುಖ ಉತ್ಸವಗಳಲ್ಲಿ ಯುಗಾದಿ ಉತ್ಸವ ಕೂಡ ಒಂದು. ಶಿವಮೊಗ್ಗದಲ್ಲಿ ಇವತ್ತು ಯುಗಾದಿಯ ಉತ್ಸವ. ಈ ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ರಾಘವೇಂದ್ರ ಒಂದೇ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎದುರಾಳಿಗಳು. ನಾನೊಂದು ತೀರ ನೀನೊಂದು ತೀರ ಅನ್ನುವಂತಿತ್ತು ಅವರು ಕುಳಿತುಕೊಂಡಂತಹ ಸಂದರ್ಭ. ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ. ಈಶ್ವರಪ್ಪ ಮತ್ತು ರಾಘವೇಂದ್ರ ಒಂದೇ ವೇದಿಕೆಯಲ್ಲಿದ್ದರೂ ಕೂಡ ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ. ಶಿವಮೊಗ್ಗದ ಆದಿಚುಂಚನಗಿರಿ ಮೈದಾನದಲ್ಲಿ ನಡೆದ ಆರ್ಎಸ್ಎಸ್ನ ಯುಗಾದಿಯ ಉತ್ಸವದಲ್ಲಿ ಈಶ್ವರಪ್ಪ ಮತ್ತು ಡಿ.ವೈ. ರಾಘವೇಂದ್ರ ಇಬ್ಬರೂ ಕೂಡ ಜೊತೆಯಾಗಿದ್ದರು. ಒಂದು ಮೂಲೆಯಲ್ಲಿ ಅವ್ರು ಕೂತ್ಕೊಂಡಿದ್ರು, ಮತ್ತೊಂದು ಮೂಲೆಯಲ್ಲಿ ಇವರಿದ್ರು. ಆರ್ಎಸ್ಎಸ್ನ ಗಣವೇಷವನ್ನು ಧರಿಸಿ ಬಂದಿದ್ರು ಡಿ.ವೈ. ರಾಘವೇಂದ್ರ. ಈಶ್ವರಪ್ಪನವರು ಕೂಡ ಆರ್ಎಸ್ಎಸ್ನ ಕ್ಯಾಪ್ ಹಾಕೊಂಡು ಬಂದಿದ್ರು, ಕಪ್ಪು ಟೋಪಿಯನ್ನು ಧರಿಸಿಕೊಂಡು ಬಂದಿದ್ರು. ಈಶ್ವರಪ್ಪನವರು ಒಂದು ಕಡೆಯಲ್ಲಿ ಕುಳಿತುಕೊಂಡಿದ್ರು, ಡಿ.ವೈ. ರಾಘವೇಂದ್ರ ಅವರು ಮತ್ತೊಂದು ಕಡೆಯಲ್ಲಿ ನಿಂತ್ಕೊಂಡಿದ್ರು ಕಾರ್ಯಕರ್ತರ ಜೊತೆ. ಒಬ್ರನ್ನೊಬ್ರು ಮಾತಾಡಿಸಲೇ ಇಲ್ಲ. ಇದು ಶಿವಮೊಗ್ಗದ ಯುಗಾದಿಯ ಉತ್ಸವದಲ್ಲಿ ಕಂಡು ಬಂದಂಥ ದೃಶ್ಯ. ಈಗ ರಾಜಕೀಯ ವೈರಿಗಳಿಬ್ಬರು ಕೂಡ, ಯಾಕಂತ ಹೇಳಿದರೆ BJPಯಿಂದ ಮೈತ್ರಿ ಪಾರ್ಟಿಯಿಂದ ಬಿ.ವೈ. ರಾಘವೇಂದ್ರ ಅವರು ಶಿವಮೊಗ್ಗ ಕಣದಲ್ಲಿದ್ದರೆ, ಪಕ್ಷೇತರವಾಗಿ ಕೆ.ಎಸ್. ಈಶ್ವರಪ್ಪನವರು ಕಣದಲ್ಲಿದ್ದಾರೆ. ಈಶ್ವರಪ್ಪನವರಿಗೆ ಮುನಿಸಿದೆ ಬಿ.ವೈ. ರಾಘವೇಂದ್ರ ಅವರ ಮೇಲೆ, ಯಡಿಯೂರಪ್ಪ ಕುಟುಂಬದವರ ಮೇಲೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರೂ ಜೊತೆಯಾದರೂ, ಆದರೆ ಮಾತನಾಡಲಿಲ್ಲ. ಆ ಕಡೆ ಇವರು, ಈ ಕಡೆ ಅವರು ಅನ್ನುವಂತಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳಿದ್ದೇನೆ ಯುಗಾದಿ ದಿನ. ಈ ಯುಗಾದಿ ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ವಿಶೇಷವಾದ ಹಬ್ಬ. ಈ ಹಬ್ಬ ಎಲ್ಲ ಹಿಂದೂಗಳು ಕೂಡ ಒಂದಾಗಬೇಕು ಅಂತ ಸ್ಫೂರ್ತಿ ಕೊಡೋಂಥ ಹಬ್ಬ ಇದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಯುಗಾದಿ ಉತ್ಸವಕ್ಕೆ ಒಬ್ಬ ಸ್ವಯಂ ಸೇವಕನಾಗಿ ತುಂಬ ಸಂತೋಷದಿಂದ ಬಂದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ನ ಯುಗಾದಿ ಉತ್ಸವ. ಆರ್ಎಸ್ಎಸ್ನ ಪ್ರಮುಖ ಉತ್ಸವಗಳಲ್ಲಿ ಯುಗಾದಿ ಉತ್ಸವ ಕೂಡ ಒಂದು. ಶಿವಮೊಗ್ಗದಲ್ಲಿ ಇವತ್ತು ಯುಗಾದಿಯ ಉತ್ಸವ. ಈ ಸಂದರ್ಭದಲ್ಲಿ ಈಶ್ವರಪ್ಪ ಮತ್ತು ರಾಘವೇಂದ್ರ ಒಂದೇ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎದುರಾಳಿಗಳು. ನಾನೊಂದು ತೀರ ನೀನೊಂದು ತೀರ ಅನ್ನುವಂತಿತ್ತು ಅವರು ಕುಳಿತುಕೊಂಡಂತಹ ಸಂದರ್ಭ. ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ. ಈಶ್ವರಪ್ಪ ಮತ್ತು ರಾಘವೇಂದ್ರ ಒಂದೇ ವೇದಿಕೆಯಲ್ಲಿದ್ದರೂ ಕೂಡ ಒಬ್ಬರನ್ನೊಬ್ಬರು ಮಾತನಾಡಿಸಲಿಲ್ಲ. ಶಿವಮೊಗ್ಗದ ಆದಿಚುಂಚನಗಿರಿ ಮೈದಾನದಲ್ಲಿ ನಡೆದ ಆರ್ಎಸ್ಎಸ್ನ ಯುಗಾದಿಯ ಉತ್ಸವದಲ್ಲಿ ಈಶ್ವರಪ್ಪ ಮತ್ತು ಡಿ.ವೈ. ರಾಘವೇಂದ್ರ ಇಬ್ಬರೂ ಕೂಡ ಜೊತೆಯಾಗಿದ್ದರು. ಒಂದು ಮೂಲೆಯಲ್ಲಿ ಅವ್ರು ಕೂತ್ಕೊಂಡಿದ್ರು, ಮತ್ತೊಂದು ಮೂಲೆಯಲ್ಲಿ ಇವರಿದ್ರು. ಆರ್ಎಸ್ಎಸ್ನ ಗಣವೇಷವನ್ನು ಧರಿಸಿ ಬಂದಿದ್ರು ಡಿ.ವೈ. ರಾಘವೇಂದ್ರ. ಈಶ್ವರಪ್ಪನವರು ಕೂಡ ಆರ್ಎಸ್ಎಸ್ನ ಕ್ಯಾಪ್ ಹಾಕೊಂಡು ಬಂದಿದ್ರು, ಕಪ್ಪು ಟೋಪಿಯನ್ನು ಧರಿಸಿಕೊಂಡು ಬಂದಿದ್ರು. ಈಶ್ವರಪ್ಪನವರು ಒಂದು ಕಡೆಯಲ್ಲಿ ಕುಳಿತುಕೊಂಡಿದ್ರು, ಡಿ.ವೈ. ರಾಘವೇಂದ್ರ ಅವರು ಮತ್ತೊಂದು ಕಡೆಯಲ್ಲಿ ನಿಂತ್ಕೊಂಡಿದ್ರು ಕಾರ್ಯಕರ್ತರ ಜೊತೆ. ಒಬ್ರನ್ನೊಬ್ರು ಮಾತಾಡಿಸಲೇ ಇಲ್ಲ. ಇದು ಶಿವಮೊಗ್ಗದ ಯುಗಾದಿಯ ಉತ್ಸವದಲ್ಲಿ ಕಂಡು ಬಂದಂಥ ದೃಶ್ಯ. ಈಗ ರಾಜಕೀಯ ವೈರಿಗಳಿಬ್ಬರು ಕೂಡ, ಯಾಕಂತ ಹೇಳಿದರೆ BJPಯಿಂದ ಮೈತ್ರಿ ಪಾರ್ಟಿಯಿಂದ ಬಿ.ವೈ. ರಾಘವೇಂದ್ರ ಅವರು ಶಿವಮೊಗ್ಗ ಕಣದಲ್ಲಿದ್ದರೆ, ಪಕ್ಷೇತರವಾಗಿ ಕೆ.ಎಸ್. ಈಶ್ವರಪ್ಪನವರು ಕಣದಲ್ಲಿದ್ದಾರೆ. ಈಶ್ವರಪ್ಪನವರಿಗೆ ಮುನಿಸಿದೆ ಬಿ.ವೈ. ರಾಘವೇಂದ್ರ ಅವರ ಮೇಲೆ, ಯಡಿಯೂರಪ್ಪ ಕುಟುಂಬದವರ ಮೇಲೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರೂ ಜೊತೆಯಾದರೂ, ಆದರೆ ಮಾತನಾಡಲಿಲ್ಲ. ಆ ಕಡೆ ಇವರು, ಈ ಕಡೆ ಅವರು ಅನ್ನುವಂತಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳಿದ್ದೇನೆ ಯುಗಾದಿ ದಿನ. ಈ ಯುಗಾದಿ ಇಡೀ ದೇಶದ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ವಿಶೇಷವಾದ ಹಬ್ಬ. ಈ ಹಬ್ಬ ಎಲ್ಲ ಹಿಂದೂಗಳು ಕೂಡ ಒಂದಾಗಬೇಕು ಅಂತ ಸ್ಫೂರ್ತಿ ಕೊಡೋಂಥ ಹಬ್ಬ ಇದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಯುಗಾದಿ ಉತ್ಸವಕ್ಕೆ ಒಬ್ಬ ಸ್ವಯಂ ಸೇವಕನಾಗಿ ತುಂಬ ಸಂತೋಷದಿಂದ ಬಂದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.